ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿ. ಟಿಪ್ಪರ್ ಲಾರಿಗೆ ಸಿಲುಕಿ ಕ್ರಷರ್ನ ಕಾರ್ಮಿಕ ಸಾವು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಂಧ್ರ ಪ್ರದೇಶದ ಗಡಿಯನ್ನ ಹೊಂದಿಕೊಂಡಿದ್ದು ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಟಿಪ್ಪರ್ ಲಾರಿಗಳ ಹಾವಳಿ ಹೆಚ್ಚಾಗಿದೆ. ಟಿಪ್ಪರ್ ಲಾರಿಗೆ ಸಿಲುಕಿ ಕ್ರಷರ್ನ ಕಾರ್ಮಿಕ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರಿಸಂದ್ರ ಗ್ರಾಮದ ಬಳಿ ನಡೆದಿದೆ. ವೆಂಕಟೇಶ್ ಮೃತ ಕ್ರಷರ್ ಕಾರ್ಮಿಕನಾಗಿದ್ದಾನೆ. ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ 33 ವರ್ಷದ ವೆಂಕಟೇಶ್ ಕೆಲಸಗಾರರಿಗೆ ಇಂದು ಬೆಳಗ್ಗೆ ಟಿಫನ್ ತರಲು ಹೋದ ವೇಳೆ ಯಮ ಸ್ವರೂಪಿಯಾಗಿ ಬಂದ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಟಿಪ್ಪರ್ ಲಾರಿ ಅಡಿಗೆ ಸಿಲುಕಿದ ವೆಂಕಟೇಶ್ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತ ಮಾಡಿದ ಟಿಪ್ಪರ್ ಲಾರಿ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಮೃತ ವೆಂಕಟೇಶ್ ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದು ಶವಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಟಿಪ್ಪರ್ ಲಾರಿ ಚಾಲಕನ ಅಜಾಗರೂಕತೆ ಹಾಗೂ ಅತಿ ವೇಗದ ಚಾಲನೆಯಿಂದ ಅಪಘಾತವಾಗಿದ್ದು ಮೃತ ಕುಟುಂಬಕ್ಕೆ ಪರಿಹಾರ ಕೊಡದಿದ್ರೆ ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ನಾವು ಚಾಲಕರು ಕ್ರೈಷರ್ ಅವರು ಗಾಡಿ ಬರ್ತಾ ಇದ್ರೆ ಬೈಕಾಗ ಅವ್ರು ಬರ್ತಾ ಇದ್ರು. ಅವ್ರು ನೋಡ್ಕೊಂಡಿರ ಬಂದ್ಬಿಟ್ಟು ಗುದ್ಬಿಟ್ಟು ಫ್ರಂಟ್ ವೀಲ್ ಹತ್ಬಿಟ್ಟು ಬ್ಯಾಕ್ ವೀಲ್ ಬರೋ ಗಂಟ ಹಂಗೆ ಹೊಲ್ಟೋಗಾರೆ ನುಗ್ಕೊಂಡು. ನಮ್ಮ ಅಕಸ್ಮಾತ್ ಅವ್ರೇನ ಬಂದು ಫ್ರೆಂಡ್ಸ್ ಇದ್ರೆ ಕ್ರೈಷರ್ ಅವರು ನಾವು ಎಲ್ಲ ಊರವ್ರು ಎಲ್ಲ ಲೋಕಲ್ ಅವರು ಇರೋದು ಅಲ್ಲಿ ಲೋಕಲ್ ಅನ್ಯಾಯ ಆಗೈತೆ. ಅವ್ರು ಬರ್ದಿರಿದ್ರೆ ನಾವು ಪ್ರತಿಭಟನೆ ಮಾಡ್ಕಿದ್ವಿ ಕ್ರೈಷರ್ ಹತ್ರ ಕುತ್ಕೊಂಡು. ಯಾಕಂದ್ರೆ ಪಾಪ ಇನ್ನು ಚಿಕ್ಕ ಮಕ್ಕಳು ಅವ್ರಿಗೆ ಏನೋ ಒಂದು ನ್ಯಾಯ ತರಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಕುತ್ಕೊಂಡು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಅದು ಯಾರೇ ಬರ್ಲಿ ಯಾರೇ ಹೋಗ್ಲಿ ನಾವಂತೂ ಬಿಡಲ್ಲ ಸರ್. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಟಿಪ್ಪರ್ ಲಾರಿಗಳ ಸ್ಪೀಡ್ಗೆ ಬ್ರೇಕ್ ಹಾಕುವಲ್ಲಿ ವಿಫಲರಾಗಿದ್ದಾರೆ. ರಾಜಕೀಯ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿರುವ ಅಧಿಕಾರಿಗಳು ಕೈಕಟ್ಟಿ ಕುಳಿತಿದ್ದಾರೆ ಎಂದು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಮೃತ ವೆಂಕಟೇಶ್ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಶವಗಾರದ ಮುಂದೆ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿತ್ತು. ಚಿಕ್ಕಪ್ಪ ಮಗನೇ ಅವನು ಏನು ಒಂದು 15 ವರ್ಷದಿಂದ ಅವನು ಕ್ರಷರಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನಾಗಿದೆ ಅಂತಂದರೆ ಅವನು ಫೋನಲ್ಲಿ ಏನೇ ಆಗಲಿ ನೋಡೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ. ಬಟ್ ಏನಂತಂದರೆ ಅವನು ಅನ್ಎಕ್ಸ್ಪೆಕ್ಟೆಡ್ ಏನಾಗಿದೆ ಅಂತಂದರೆ ಅವನು ಯಾವಾಗಲೂ ಒಂದು ಹೋಟೆಲಲ್ಲಿ ಯಾವಾಗಲೂ ಟಿಫನ್ ಲೇಬರ್ಸ್ಗೆ ಟಿಫನ್ ತೊಗೊಂಡು ಹೋಗ್ತಾ ಇದ್ದ. ಆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ, 3 ರೋಡ್ ಕಟ್ಟಾಗುತ್ತೆ. ಆ ರೋಡ್ ಕಟ್ಟಾಗೋ ಜಾಗದಲ್ಲಿ ಏನಾಗಿದೆ ಅಂತಂದರೆ ಇವನು ಈ ಕಡೆಯಿಂದ ಟಿಫನ್ ತೊಗೊಂಡು ಹೋಗ್ತಾ ಇದ್ದಂತೆ. ಸೊ ಅದು ನಾನು ನೋಡಿಲ್ಲ, ನಮ್ಮ ಫ್ರೆಂಡು ಫೋನ್ ಮಾಡಿದಾಗ ಹೇಳಿದ್ರು. ಅಲ್ಲಿ ಆ ಕಡೆಯಿಂದ ಅವನು ಫೋನ್ ಇಟ್ಕೊಂಡು ಬರ್ತಾ ಇದ್ದಂತೆ. ಹಿಂದೆ ಅವನು ಫೋನ್ ಹಿಡ್ಕೊಂಡು ಡ್ರೈವರ್ ಅಲ್ಲಿ ಜೋರಾಗಿ ಬರ್ತಾ ಇದ್ದಂತೆ. ಟಿಪ್ಪರ್ ಓಡಿಸ್ಕೊಂಡು ಫೋನ್ ಹಿಡ್ಕೊಂಡು ಬರ್ತಾ ಇದ್ದಂತೆ. ಇವನು ಪಾಪ ಈ ಕಡೆಯಿಂದ ಗಾಡಿ ಹೋಗ್ತಾ ಇರುವಾಗ ಅವನು ಈ ಥರ ಕೈ ಅಂದಂತೆ. ಅವ್ನು ಬಂದರೆ ಜೋರಾಗಿ ಬಂದಿದ್ದು ಗುದ್ದುಬಿಟ್ನಂತೆ. ಗುದ್ದ ತಕ್ಷಣ ಏನಾಯ್ತು ಅಂತಂದರೆ ಅವ್ನು ಕೆಳಗಡೆ ಬಿದ್ದು ಅವನ ಮೇಲೆ ಚಕ್ರ ಹತ್ಬಿಟ್ಟು ಅವನು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಸದ್ಯ ಈ ಸಂಬಂಧ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಟಿಪ್ಪರ್ ಲಾರಿ ಚಾಲಕನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕ್ರಷರ್ನಲ್ಲಿ ರಾತ್ರಿ ಹಗಲು ದುಡಿದು ಮನೆಯನ್ನ ಪೋಷಣೆ ಮಾಡ್ತಾ ಇದ್ದ ಮನೆ ಯಜಮಾನನನ್ನ ಕಳೆದುಕೊಂಡು ಕುಟುಂಬ ಈಗ ಅನಾಥವಾಗಿದೆ. ಇನ್ನಾದರೂ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕುತ್ತಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.